ಏನ್ ಸರ್, ಯಾವಾಗ್ಲೂ ನಾನೇ ಫೋನ್ ಮಾಡ್ಬೇಕಾ? ನೀವ್ ಫೋನ್ ಮಾಡಲ್ವಾ? ನಾನು ಫೋನ್ ಅರ್ಥ ಆಯ್ತು ಸರ್. ನೀವ್ ಫೋನ್ ಮಾಡಿದ್ರೆ ನಾನ್ ಪಕ್ಕ ಬಂದ್ ಮಾತಾಡ್ಬೇಕು. ಅದನ್ನ ಮನೆಯವ್ರು ಯಾರಾದ್ರೂ ನೋಡಿದ್ರೆ ನನಗ್ ಕಷ್ಟ ಆಗತ್ತೆ ಅಂತ ನೀವ್ ಫೋನ್ ಮಾಡಲ್ಲ, ಅಷ್ಟೇ ಅಲ್ವಾ? ನೀನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋತೀಯ ರಾಜಲಕ್ಷ್ಮಿ. ನನ್ ಮನ್ಸನ್ ನೀವ್ ಅರ್ಥ ಮಾಡ್ಕೊಂಡ್ಮೇಲೆ ನಿಮ್ ಮನ್ಸನ್ ನಾನು ಅರ್ಥ ಮಾಡ್ಕೊಳಲ್ವಾ ಸರ್? ಅಷ್ಟಕ್ಕೂ ಒಂದ್ ವೇಳೆ ನೀವ್ ಫೋನ್ ಮಾಡಿದ್ರು ನನ್ ಫೋನ್ ಸ್ವಿಚ್ ಆಫ್ ಆಗಿತ್ತು ಬಿಡಿ. ಸರ್, ವಿಷಯ ಏನಂದ್ರೆ ನಾನೊಂದು ಮುಖ್ಯವಾದ ವಿಷಯ ಹೇಳ್ಬೇಕು ಅಂತಾನೆ ಕಾಲ್ ಮಾಡಿದ್ದು. ಏನದು? ನಾಳೆ ನಿಮ್ಗೋಸ್ಕರ ನಾನು ಉಪವಾಸ ಇದ್ದು ವ್ರತ ಮಾಡ್ತಾ ಇದ್ದೀನಿ ಸರ್. ನನ್ಗೋಸ್ಕರ ನೀನು ವ್ರತ ಮಾಡೋದು ಅಂದ್ರೇನು? ಮಾಡ್ಬೇಕು ಸರ್. ನಮ್ಮ ಅಪ್ಪಂಗೋಸ್ಕರ ನಮ್ಮಮ್ಮ ಮಾಡ್ತಾರೆ, ನಮ್ ಚಿಕ್ಕಪ್ಪಂಗೋಸ್ಕರ ಚಿಕ್ಕಮ್ಮ ಮಾಡ್ತಾರೆ, ಮಾವಂಗೋಸ್ಕರ ಅತ್ತೆ ಮಾಡ್ತಾರೆ. ಅದೇ ತರ ನಿಮ್ಗೋಸ್ಕರ ನಾನ್ ಮಾಡ್ತಾ ಇದ್ದೀನಿ ಸರ್. ರಾಜಲಕ್ಷ್ಮಿ, ಅವ್ರೆಲ್ರಿಗೂ ಮದ್ವೆ ಆಗಿದೆ. ಮದ್ವೆ ಆಗ್ಲಿಲ್ಲ ಅಂದ್ರೂ ಮಾಡ್ಬೋದಂತೆ ಸರ್. ನಮ್ ಮಾವಂಗೂ ಆದ್ಯಂಗೂ ಮದ್ವೆ ಆಗತ್ತೆ ಅಲ್ವಾ, ಅದಕ್ಕೆ ಮುಂದೆ ಆಗೋ ಗಂಡಂಗೋಸ್ಕರ ಆದ್ಯ ವ್ರತ ಮಾಡ್ತಾ ಇದ್ದಾಳೆ. ಅದೇ ತರ ನನಗ್ ಮುಂದೆ ಆಗೋ ಗಂಡ ನೀವೇ ಆಗಿರೋದ್ರಿಂದ ನಿಮಗೋಸ್ಕರ ನಾನ್ ಮಾಡ್ತಿದ್ದೀನಿ. ರಾಜಲಕ್ಷ್ಮಿ, ವ್ರತ ಪೂಜೆ ಮಾಡೋದಕ್ಕೆ ಇನ್ನೂ ತುಂಬಾ ಟೈಮ್ ಇದೆ. ಅನವಶ್ಯಕವಾಗಿ ನಿನ್ನ ಆರೋಗ್ಯನ ಹಾಳು ಮಾಡ್ಕೋಬೇಡ. ನಿಮ್ಗೋಸ್ಕರ ನಾನ್ ವ್ರತ ಮಾಡ್ತಿದ್ರೆ ನೀವ್ ನನ್ನ ಆರೋಗ್ಯದ ಬಗ್ಗೆ ಯೋಚಿಸ್ತಾ ಇದ್ದೀರಾ ಅಲ್ವಾ? ಅದೇ ಸರ್ ಪ್ರೀತಿ ಅಂದ್ರೆ. ನೀವ್ ಹೇಳ್ದೆ ಹೋದ್ರು ನಿಮ್ಗೆ ನನ್ ಮೇಲಿರೋ ಪ್ರೀತಿ ನನ್ಗೆ ಅರ್ಥ ಆಗ್ತಿದೆ ಸರ್. ಅದಕ್ಕೆ ನಿಮಗೋಸ್ಕರ ನಾನು ಉಪವಾಸ ಇದ್ದು ನೀವು ಕ್ಷೇಮವಾಗಿರ್ಬೇಕು ಅಂತ ನಮ್ಮ ಅಮ್ಮನ್ ಥರ ನಾನು ವ್ರತ ಮಾಡ್ತೀನಿ. ಹೇ ರಾಜಲಕ್ಷ್ಮಿ, ರಾಜಲಕ್ಷ್ಮಿ, ಛೇ. ಜಾನಕಿ, ಇವತ್ತು ವ್ರತ ಮಾಡ್ತಿದ್ದೀರಲ್ಲ? ನೋಡಿದ್ರ, ಆದ್ಯ ರಾಜಿ ಇಬ್ರು ಅವ್ರ ಭಾವಿ ಪತಿಗಳಿಗೋಸ್ಕರ ನಮ್ ಜೊತೆನಲ್ಲಿ ವ್ರತ ಮಾಡ್ಬೇಕು ಅಂತಿದ್ದಾರೆ. ಹೌದಾ? ಸಂಪ್ರದಾಯ ಯಾಕೆ ಅನ್ನೋ ತಲೆಮಾರು ತಯಾರಾಗ್ತಿರೋ ಈ ದಿನಗಳಲ್ಲಿ ನಮ್ಮ ಮಕ್ಕಳು ನಿಮ್ಮನ್ನ ಅನುಸರಿಸಿ ನಿಮ್ಮ ಅಭ್ಯಾಸಗಳನ್ನ ಅವರು ಅನುಕರಿಸ್ತಿದ್ದಾರೆ ಅಂದ್ರೆ ಅದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಅಪ್ಪನ ಹತ್ರ ಆಶೀರ್ವಾದ ತಗೊಳ್ಳಿ, ಹೋಗಿ. ನೂರು ಕಾಲ ಸುಖವಾಗಿ ಬಾಳ್ರಮ್ಮ. ಮದ್ವೆ ಆದ್ಮೇಲೆ ಎಲ್ಲರೂ ತಮ್ಮ ಗಂಡ ಕ್ಷೇಮವಾಗಿರ್ಬೇಕು ಅಂತ, ಅವ್ರ ಸಂಸಾರ ಚೆನ್ನಾಗಿರ್ಬೇಕು ಅಂತ ಪೂಜೆ ವ್ರತ ಮಾಡ್ತಿರ್ತಾರೆ. ಅಂಥದ್ರಲ್ಲಿ ನೀವು ಗಂಡ ಆಗೋನ್ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಿದ್ದೀರಾ ಅಂದ್ರೆ ದೊಡ್ಡ ವಿಷಯ ನಮ್ಮ. ಮನೇಲಿ ದೊಡ್ಡವ್ರು ಹೇಗ್ ನಡ್ಕೋತಾರೋ ಮಕ್ಕಳು ಕೂಡ ಅವ್ರನ್ನೇ ಅನುಸರಿಸ್ತಾರೆ. ಒಳ್ಳೇದೇ ಅಲ್ವಾ ಜಾನಕಿ? ಗಂಡು ಮಕ್ಕಳಿಂದ ಒಂದು ತಲೆಮಾರು ಉಳಿದ್ರೆ ಹೆಣ್ಣು ಮಕ್ಕಳಿಂದ 10 ತಲೆಮಾರು ಶುರುವಾಗುತ್ತೆ. ಮನುಷ್ಯರನ್ನ ಭೂಮಿ ಹೊತ್ರೆ ವಂಶ ವಾರಸ್ದಾರರನ್ನ ಹೋರೋದು
ಹೆಣ್ಮಕ್ಳೇ ಅಲ್ವಾ ಜಾನಕಿ? ಅಂಥ ಹೆಣ್ಮಕ್ಳು ಯಾವ ಮನೆಗೆ ಹೋದ್ರೂ ಅವರ ಪದ್ಧತಿಯಿಂದ ಆ ಮನೆಯ ಗೌರವ ಮಾತ್ರ ಅಲ್ಲ, ತವರ ಮನೆ ಗೌರವ ಕೂಡ ಉಳಿಯುತ್ತೆ. ನಮ್ಮ ಆದ್ಯ ರಾಜಲಕ್ಷ್ಮಿ ಕೂಡ ಅದೇ ರೀತಿ 4 ಜನರು ಮೆಚ್ಕೊಳ್ಳೋ ಹಾಗೆ, 4 ತಲೆಮಾರು ಹೇಳ್ಕೊಳ್ಳೋ ಹಾಗೆ ಬದುಕಬೇಕು ಅನ್ನೋದೇ ನನ್ನ ಆಸೆ. ನಮ್ಮ ರಾಜಿ ಆದ್ಯನ್ ಮೇಲೆ ನನಗ್ ಸಂಪೂರ್ಣ ನಂಬಿಕೆ ಇದೆ ರೀ.